ಸರ್ ನಿಮ್ಮ ಸಿನಿಮಾಗಳಿಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನು ಅಥವಾ ಇಂಥ ತಾರ್ಯಾರ ಸ್ಟಾರು ಅಂತ ಒಂದು ತಕಡಿ ಹಿಡಿದು ಅವೆಲ್ಲ ತೂಕ ಹಾಕ್ತಾರೆ ಸಮಾಜ, ಓಕೆ. ಆದರೆ ವ್ಯಕ್ತಿತ್ವವಾಗಿ ನೀವು ನಿಮ್ಮ ಇನಿಷಿಯಲ್ ದಿನಗಳು ಎಲ್ಲ ಇಲ್ಲಿವರೆಗೂ ನೋಡ್ಕೊಂಡು ಬಂದಾಗ ಹೆಜ್ಜೆ ಹೆಜ್ಜೆಗೂ ತಮ್ಮನ್ನು ತಾವು ಹೇಗೆ ನಡೆಸ್ಕೋಬೇಕು, ನನ್ನಿಂದ ಪ್ರಪಂಚಕ್ಕೆ ಏನಾಗಬೇಕು ಅನ್ನೋ ಲೆಕ್ಕಾಚಾರಗಳೆಲ್ಲ ಹೇಗೆ ಇಟ್ಕೊಂಡಿದ್ರಿ? ಯಾಕಂದರೆ ಕೆಲವ್ದು ನೀವೇ ಹೇಳೋದು ಬೇಡ, ವಿಷ್ಣು ಸರ್ ಜೊತೆಗೆ 25ಕ್ಕೂ ಹೆಚ್ಚು ಸಿನಿಮಾಗಳ ಒಂದು ಕಾಂಬಿನೇಷನ್ನು ನೀವು ಮಾಡಿರೋ 50 ಸಿನಿಮಾಗಳಲ್ಲಿ ಅಷ್ಟು ಸಿನಿಮಾ ಅವ್ರ ಜೊತೆಗಿದೆ ಅಂತಂದ್ರೇ ಎಲ್ಲೋ ಒಂದು ಕಡೆ ನಿಮ್ಮ ನಿಯತ್ತೋ ಅಥವಾ ಗೊತ್ತಿಲ್ಲ ಸರ್, ಅದೇನೋ ಇವೆಲ್ಲ ನಮಗೆ ಒಂಥರ ದೂರದಿಂದ ನೋಡೋಕೆ ಸಿಗುತ್ತೆ. ಏನೋ ಅದು ಗೊತ್ತಿಲ್ಲ. ಭಾಳ ಜನ ಕೇಳ್ತಾರೆ ಅದೇನದು ಕೆಮಿಸ್ಟ್ರಿ ಅಂತ. ನಾನು ಹೇಳಿದೆ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸು ಅವೆಲ್ಲ ಓದಿದ್ದೀನಿ, ಬಟ್ ಅದು ಗೊತ್ತಿಲ್ಲ, ಇಲ್ಲಿ ಅಪ್ಲೈ ಆಗ್ತಾ ಇದ್ದಾನೆ. ಬಟ್ ಏನು ಅಂತ ಹೇಳಿದ್ರೆ ಅವ್ರಿಗೆ ಬೇಕಾದ್ದು ಏನು ಅನ್ನೋದು ನನಗೆ ಗೊತ್ತು, ನಾನು ಏನು ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತು. ಅವ್ರಿಗೇನು ಬೇಕಾಗಿತ್ತು ಅವತ್ತು ದಿವಸ ಅವ್ರಿಗೇನು ಬೇಕಾಗಿತ್ತು ಅನ್ನೋದು ನಾನು ಕೊಡ್ತಾಯಿದ್ದೆ. ಅಂದರೆ ಏನು ಸರ್ ಅದು ಏನು ಬೇಕಾಗಿತ್ತು ಅವ್ರಿಗೆ ಇಂಡಸ್ಟ್ರಿ? ಅವನಿಗೇನು ಅಂತ ಹೇಳಿದ್ರೆ ಅಭಿನಯಕ್ಕೆ ಅವಕಾಶ ಇರಬೇಕು, ಕಥೆಯಲ್ಲಿ ಚೆನ್ನಾಗಿರಬೇಕು, ಹೆಂಗಸರುಗಳನ್ನ ಈ ಥರ ಇಲ್ಲಿ ಟ್ರೀಟ್ ಮಾಡಬಾರ್ದು. ಆಮೇಲೆ ಕಾಸು ಆಗಬೇಕಾಗಿದ್ದಕ್ಕೆ ಏನು ಬೇಕೋ ಅವೆಲ್ಲ ಪಾಯಿಂಟ್ಸ್ ಇರಬೇಕು. ಆಮೇಲೆ ಮ್ಯೂಸಿಕಲ್ ಆಗಿ ಇರಬೇಕು. ಇವುಗಳೆಲ್ಲನೂ ಕೂಡ ನಾನು ಕ್ಯಾಟ್ರ್ ಮಾಡ್ತಾಯಿದ್ದೆ, ಇವುಗಳೆಲ್ಲನೂ ಕೂಡ ನಾನು ಹೊಂದಿಸ್ತಾ ಇದ್ದೆ. ಮೊದಲು ವಿಷ್ಣು ಅವರು ನಾನು ಮಾಡಿದ್ದ ಚಿತ್ರಗಳಲ್ಲಿ ಟ್ಯೂನಿಗೇನು ಅವೆಲ್ಲ ಕೇಳ್ತಾ ಇರಲಿಲ್ಲ. ಏನು ಹಾಡು ಅದು ಇದು ಅಂತೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ಆಮೇಲೆ ಶೂಟಿಂಗ್ ಹೋದಾಗಲೇ ಕೇಳ್ತಾ ಇದ್ದದ್ದು. ಅದು ಭಾಳ ಚಿತ್ರಗಳಿಗಿದೆ. ಭಾಳ ಚಿತ್ರಗಳಿಗೆ ನಾನು ಮಾಡಿದ್ದೆ ಸಂಗೀತ, ನಾನು ಕಂಪೋಸ್ ಮಾಡಿಸಿ ಅವನು ಕೇಳಿಸ್ತಾ ಇದ್ದೆ ಆ ಥರದ್ರಲ್ಲಿ. ಈ ಅವಳ ಹೆಜ್ಜೆ ಇವೆಲ್ಲ ಹೀಗೆ ಇರಲ್ಲ, ಅವೆಲ್ಲ ಇದೆ. ಅವಳ ಹೆಜ್ಜೆ ಮಾತಾಡೋಲ್ಲ. ಒನ್ ಮೋರ್ ಬ್ಯೂಟಿಫುಲ್ ಫಿಲಮ್ ವಿತ್ ವಿಷ್ಣು ಆ್ಯಂಡ್ ಅಫ್ಕೋರ್ಸ್ ಲಕ್ಷ್ಮಿ. ನೆರಳನ್ನು ಕಾಣದಲ್ಲತೆ ಅಂತ ಇವತ್ತಿಗೂ ನಾವು ಜ್ಞಾಪಕ ಇಟ್ಕೋತೀವಿ. ಅಷ್ಟು ನಿಮಗೆ ಮುಂದಾಲೋಚನೆ ಇತ್ತಾ ಸರ್? ಇಷ್ಟು ವರ್ಷಗಳಾದರೂ ಕಾಲಾತೀತವಾಗಿ ಉಳ್ಕೊಳ್ಳೋ ಸಾಹಿತ್ಯ ಆಗುತ್ತೆ? ಅದು ಗೊತ್ತಾಗೋದಿಲ್ಲಮ್ಮ. ಅದು ಹಾಡುಗಳಾಗ್ಬಿಡುತ್ತವೆ. ಅದು ಆ ಥರದಲ್ಲಿ ಕೆಲವು ಹಾಡುಗಳು ಇವತ್ತಿಗೂ ಅದು ಅಮರ ಅಂತ ಹೇಳ್ಬೋದು. ನಯನದಲ್ಲಿ ಕಾಂತಿ ಇಲ್ಲ, ತುಟಿಗಳಲ್ಲಿ ನಗುವೇ ಇಲ್ಲ. ನೋಡಿ, ನನಗೆ ಒಂಥರ ಪದ್ಯ ಥರ, ಯಾಕಂದರೆ ಆ ಭಾವನೆ ಜೊತೆಗೆ ನಾನು ಮಿಡ್ದಿದ್ದೀನಿ. ಹಾಗಾಗಿ ನೀವು ಅಂದರೆ ನಮ್ಮನ್ನು ಮಿಡಿಯೋ ಹಾಗೆ ಮಾಡಿರೋ ನಿಮ್ಮ ಭಾವನೆ ಹೇಗಿತ್ತು ಅನ್ನೋದು ನಮ್ಮ ಕುತೂಹಲ. ಕೆಲವು ಹಾಡುಗಳು ಹಾಗೆ ನನ್ನ ಮನಸ್ಸು ಹೊಕ್ಕೋದಕ್ಕಿಂತ ನಿಮ್ಮ ಮನಸ್ಸು ಹೊಕ್ಕಿದ್ರೇ ನಮಗೆ ಸಂತೋಷ. ಆಡಿಯನ್ಸ್ ಅದು ಚೆನ್ನಾಗಿದೆ ಅಂತ ಹೇಳಬೇಕು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಆದಷ್ಟು ಹಾಡುಗಳು ಜನಗಳ ಮನಸ್ಸಲ್ಲಿ ನಿಲ್ಲೋಂಗೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಥಿಯೇಟ್ರಲ್ಲಿ ಹಾಡು ಬಂದ ತಕ್ಷಣ ದಮ್ ಹೊಡಿಯೋಕ್ಕೆ ಮೂತ್ರ ವಿಸರ್ಜನೆಗೆ ಹೋಗಬಾರ್ದು. ಏನು ಮೆಟೀರಿಯಲ್ ಇಲ್ಲದೇ ಇದ್ದರೆ ಜನಕ್ಕೆ ಕೊಟ್ಟೋಗ್ತಾರೆ. ಹಾಡು ಮೊದಲೆಲ್ಲ ಹಾಡು ಪಾಪ್ಯುಲರ್ ಆಗಿಬಿಡೋದು. ಹಾಡು ಪಾಪ್ಯುಲರ್ ಆದ ತಕ್ಷಣವೇ ಜನಗಳು ಕಾಯ್ತಾ ಇರೋರು ಆ ಹಾಡಿಗೋಸ್ಕರ. ಅವತ್ತು ಹಾಡು ಪಾಪ್ಯುಲರ್ ಬರೀ ರೇಡಿಯೋಯಿಂದ ಆಗ್ತಾ ಇತ್ತು. ಅವತ್ತು ರೇಡಿಯೋ ಒಂದೇ, ಏನೂ ಇರ್ತಾನೆ ಇರಲಿಲ್ಲ ನಮಗೆ. ರೇಡಿಯೋ, ಆಮೇಲೆ ಪೇಪರ್ಗಳೆಲ್ಲ ಒಂದಿಷ್ಟು ನ್ಯೂಸ್ಗಳು ಅಷ್ಟೇ ಹೊರತು ಬೇರೆ ಏನೂ ಇರ್ತಿರ್ಲಿಲ್ಲ. ಯಾವಾಗ ಈ ಗ್ರಾಮಫೋನ್ ರೆಕಾರ್ಡ್ ಬಂತು, ಮೊದಲು ಗ್ರಾಮಫೋನ್ ರೆಕಾರ್ಡು ಊಟ ತಟ್ಟೆ ಇದ್ದಂಗೆ ಇರೋದು ಇಷ್ಟಾಗಲ್ಲ. ಆಮೇಲೆ ಅದು ಚಿಕ್ಕದಾಯಿತು, ಆಮೇಲೆ ಟೇಪ್ ಆಗೋಯ್ತು, ಆಮೇಲೆ ಡಿಜಿಟಲ್ ಆಗೋಯ್ತು, ಇಷ್ಟಾಗೋಯ್ತು. ಇವತ್ತೊಂದು ದಿವಸ ಬಹಳ ಕಷ್ಟ ಸಂಗೀತ ಪಾಪ್ಯುಲರ್ ಆಗೋದು. ಕೆಲವು ಹಾಡುಗಳು ಇವತ್ತಿನ ದಿವಸ ಆಗಿದೆ ಅಂದರೆ ಹ್ಯಾಂಡ್ಸ್ ಆಫ್ ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಆ್ಯಂಡ್ ದಿ ಸಿಚುಯೇಷನ್. ಫಾರ್ ಎಕ್ಸಾಂಪಲ್ ಕಾಂತಾರ, ಆ ಹಾಡುಗಳು ಎಷ್ಟು ಚೆನ್ನಾಗಿದೆ ಇವತ್ತೊಂದು ದಿವಸ. ಮೈ ಗಾಡ್, ಆಲ್ ಥ್ಯಾಂಕ್ಸ್ ಟು ಇಂಟರ್ನೆಟ್ ಆಲ್ಸೋ ಆ್ಯಂಡ್ ರೀಲ್ ಕಲ್ಚರ್. ಈಗ ಅದು ಕಲ್ಚರೇ ಚೆನ್ನಾಗಿದೆ ಆ ಚಿತ್ರದಲ್ಲಿ. ಫಸ್ಟ್ ಕ್ಲಾಸ್. ಅದು ಏನು ಮಾಡಿದ್ದಾರೆ ಆತ, ಅದು ಎಸ್ಪೆಷಲಿ ಕೊನೆಗೆ ಅದು ಇದು ಭೂತಾಡ ಅಲ್ಲ, ಏನು ದೈವ, ಆ ದೈವ ಇವ್ರ ಮೇಲೆ ಬಂದ್ಬಿಡುತ್ತೆ. ಬಂದಾಗ ಒಂದು ಶಾರ್ಟ್ ಇಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ. ಸ್ಟಿಲ್ ಡೈರೆಕ್ಟ್ರಾಗಿ ಇವತ್ತು ನಾನು ಅದನ್ನು ಇಷ್ಟಪಡ್ತೀನಿ. ಆ ಮೇಲ್ಗಡೆ ಇದು ಚಾವಣಿ ಮೇಲ್ಗಡೆ ಹತ್ತುತ್ತಾರೆ, ಈ ಥರ ಸ್ಲೋಪ್ ಇರುತ್ತೆ, ಆ ಸ್ಲೋಪಲ್ಲಿ ಹಿಂಗೆ ಹತ್ಕೊಂಡು ಹೋಗ್ತಾರೆ ಲೈಕ್ ಎ ಮಂಕಿ, ಹಿ ಗೋಸ್ ದೇರ್. ಅದು ಭಾಳ ಖುಷಿ. ಇವತ್ತು ಕೂಡ ಯಾವಲ್ಲಾರು ಒಂದು ಸತಿ ಬಂದಾಗ ಇದ್ದಂಗೆ ಅದನ್ನು ನಾನು ನೋಡ್ತಾ ಇರ್ತೀನಿ. ಆ ಹಾಡುಗಳು, ಆ ಭೂತ ಬರೋದು, ಮೈ ಗಾಡ್. ಕಾಲ್ ಮಾಡಿದ್ರಾ? ಅವ್ರು ಸಿಕ್ಕಿದ್ರು ಒಂದು ಸತಿ ನನಗೆ, ಯಾವುದೋ ಒಂದು ಇದ್ದಲ್ಲಿ ಸಿಕ್ಕಿದ್ರು. ಹೇಳಿದೆ ನಾನು. ಆಮೇಲೆ ಹೇಳಿದೆ, ನಾನು ಮ್ಯೂಸಿಕ್ ಡೈರೆಕ್ಟರ್ ಮೀಟ್ ಮಾಡಬೇಕು ಅಂತ ಹೇಳಿದೆ. ಇವ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ನ ಕರೆಸಿದ್ರು. ನೋಡಿ ನಮ್ಮ ಡೈರೆಕ್ಟ್ರು ನಿನ್ನ ಫ್ಯಾನ್ ನೋಡೋರು ಅಂತಂದರು. ಆ ಮ್ಯೂಸಿಕಲ್ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ. ಎಸ್, ಕೆಲವೆಲ್ಲ ಚೆನ್ನಾಗಿ ಬಿದ್ರೇ ಅದು ಕಾಣಿಸೋದು. ಮತ್ತು ಈಗ ತಮ್ಮ ವಿಷ್ಣು ಸರ್ ಏನು ನೋಡ್ತಾ ಇದ್ರು ಹೇಳಿದ್ರಿ, ಅವತ್ತಿನ ಕಾಲಕ್ಕೆಲ್ಲ ನೀವು ಕಾಂಪೌಂಡ್ ಅಂದ್ರಲ್ಲ, ಇವತ್ತು ಕೆಲವ್ರು ಕ್ಯಾಂಪ್ಸ್ ಅಂತ ಮಾತಾಡ್ತಾರೆ. ಇವ್ರ ಕ್ಯಾಂಪು ಅವ್ರ ಕ್ಯಾಂಪು.
ಈ ಕ್ಯಾಂಪ್ಗಳೋ ಕಾಂಪೌಂಡ್ಗಳೋ ಒಟ್ಟಿನಲ್ಲಿ ಚಿತ್ರರಂಗ ಬೆಳಿಬೇಕು, ಚಿತ್ರಗಳು ಬೆಳಿಬೇಕು, ಅದ್ರ ಮೂಲಕ ಪ್ರೇಕ್ಷಕರು ಅದನ್ನು ಬೆಸೆದು ಇಡುವಂಥ ಒಂದು ಬಂಧ. ಈ ಗೆರೆಗಳು ಕೆಲವು ಸತಿ ನಿಮ್ಮನ್ನು ಕಷ್ಟಕ್ಕೆ ಸಿಕ್ಕಾಕ್ಸಿದ್ದು ಉಂಟಾ? ಆಗುತ್ತೆ, ಸಿಕ್ಸುತ್ತೆ ಒಂದ್ಸತಿ ಗೆರೆಗಳು. ಆಗ ತಾವು ಅದನ್ನು ಹೇಗೆ ಏಕೆಂದರೆ ಅದು ಅಳಿಸೋ ಗೆರೆ ಆದರೆ ಚೆನ್ನಾಗಿರುತ್ತೆ. ನಂದೆಲ್ಲ ದೇವ್ರ ದಯದಿಂದ ಅಳಿಸೋ ಗೆರೆಗಳೇ ಸಿಕ್ಕಿರೋದು. ಒಂದೊಂದು ಸತಿ ಆಗುತ್ತೆ, ಕ್ಲ್ಯಾಶ್ ಆಗುತ್ತೆ. ಯಾವುದನ್ನು ಕೂಡ ನಾನು ಮಾಡಿದ್ದೆಲ್ಲನೂ ಕೂಡ ಸಕ್ಸಸ್ ಆಗುತ್ತೆ. ನಾನು ಯಾವಾಗಲೂ ಸೂಪರ್ ಹಿಟ್ ಪಿಕ್ಚರ್ಸೇ ಕೊಡ್ತೀನಿ ಅಂತ ನಾನು ಅಂದ್ಕೊಂಡ್ರೆ ಅದು ಮುಟ್ಟಾಳ್ತಾನೆ. ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್ ಎಲ್ರಿಗೂ ಇದ್ದಿದ್ದೇ ಇರುತ್ತೆ. ಅದು ಯಾರಿಗೆ ಬೇಕಾದ್ರೂ ಆಗ್ಬೋದು. ಮೊದಲೇ ಹೇಳಿದ್ದೆ, ನಾನು ನಟರಿಗೆ ಬೇಕಾದ್ರೂ ಆಗ್ಬೋದು, ಡೈರೆಕ್ಟ್ರಿಗೆ ಬೇಕಾದ್ರೂ ಆಗ್ಬೋದು, ಯಾವ್ರಿಗೆ ಬೇಕಾದ್ರೂ ಆಗ್ಬೋದು, ಮ್ಯೂಸಿಕ್ ಡೈರೆಕ್ಟ್ರುಗಳಿಗೂ ಆಗ್ಬೋದು. ಒಂದು ಕಾಲಘಟ್ಟದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಸೂಪರ್ ಡೂಪರಿಗೆ ಕೊಡ್ತಾನೆ ಇರ್ತಾರೆ. ಆಮೇಲೆ ಇನ್ಯಾರೋ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರ್ ಬರ್ತಾರೆ, ಅವ್ರು ಕೊಟ್ಟಿದ್ದು ಒಂದು ಹಾಡು, ಆ ಹಾಡು ಅವ್ರು ಪಾಪ್ಯುಲರ್ ಆಗಿಬಿಡ್ತಾರೆ. ಅದು ಆಗ್ತಾ ಕೊನೆಗೆ ಏನಾಗುತ್ತೆ ಅಂದರೆ ಇವ್ರು ಫೇಡ್ ಔಟ್ ಆಗ್ತಾ ಇರ್ತಾರೆ. ಅದೇ ಥರ ಹೀಗೇ ನಾಯಕರುಗಳು ಕೂಡ ಅಷ್ಟೇ. ನಾಯಕರಾಗಲಿ, ನಿರ್ದೇಶಕರಾಗಲಿ, ಯಾರೇ ಆಗಲಿ ಇದನ್ನು ಅರ್ಥ ಮಾಡಿಕೊಂಡು ಜೀವಿಸೋದು ಸುಲಭನಾ? ಯಾಕಂದರೆ ಭಾಳ ಕಷ್ಟ ಇದೆ ರಶ್ಮಿ, ತುಂಬ ಕಷ್ಟ ಇದೆ. ಜೀವನಕ್ಕೆ ಬೇಕಾದ್ದು ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಬಿಟ್ಟಿದ್ರೆ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋದಂದರೆ ಫೈನಾನ್ಷಿಯಲಿ ಇರಬೇಕು. ಮನಸ್ಸು ಒಂದು ಇದಿರುತ್ತಲ್ಲ, ಈಗೋ ಇರುತ್ತಲ್ಲ, ನಾನು ಹಿಟ್ಟು ಕೊಟ್ಟೆ ಮತ್ತೇನೋ ಕೊಡಬೇಕು, ಅದಕ್ಕೆ ಆಸೆ ಸಿಕ್ಕಾಕೊಳ್ಳೆ ಇರುತ್ತೆ, ಹೇಗೆ ಕೊಡಬೇಕು, ಹಿಟ್ಟೆ ಕೊಡಬೇಕು, ಒಳ್ಳೆ ಪಿಕ್ಚರೇ ಮಾಡಬೇಕು ಅಂತ. ಅದಕ್ಕೆ ತಕ್ಕಾಗಿ ನಮಗೆ ಅದು ಕಥಾ ವಸ್ತು ಸಿಗೋಲ್ಲ ಒಂದೊಂದು ಸತಿ. ಕೆಲವು ಸತಿ ಏನಾಗುತ್ತೆ ಅಂದರೆ ಕೆಲವು ನಿರ್ಮಾಪಕರು ನೀವು ಮಾಡಿಕೊಡಿ ಸರ್, ಏನೋ ಮಾಡಿಕೊಡಿ ಸರ್, ಏನೋ ನಾವು ಅದಿಲ್ಲ ಇದಿಲ್ಲ ಅಂತ ಏನೋ ಅಂದ್ಕೊಂಡ್ಬಿಟ್ಟು ನಮ್ಮ ತಲೆಗೆ ಕಟ್ಬಿಡ್ತಾರೆ ಕಥೆನ. ಅದು ಡಬ್ಬ ಆಗೋಗ್ಬಿಡುತ್ತೆ. ಸೊ ಆ ಥರ ಏನೂ ಮಾಡೋಕ್ಕಾಗಲ್ಲ. ಆಗ ಅದು ಏನಾಗುತ್ತೆ, ಒಂದು 2-3 ಸಿನಿಮಾ ಬಂದ ತಕ್ಷಣ ನಾವು ಫೇಡ್ ಔಟ್ ಆಗ್ಬಿಡ್ತೀವಿ. ಎಲ್ಲರೂ ಆಗಿದ್ದಾರೆ. Wake up to fresh ideas. Repose. ಸೊ ಆ ಥರ ಮಾತಿದೆ ಸರ್ ಇಂಗ್ಲೀಷಲ್ಲಿ, ಸಕ್ಸಸ್ ಇಸ್ ಶಾರ್ಟ್ ಬಟ್ ಫೇಲ್ಯೂರ್ ಇಸ್ ಅನ್ ಆರ್ಫನ್. ಆರ್ಫನ್ ಅಂದರೆ ಇಟ್ಸ್ ವೆರಿ ಲಾಂಗ್, ಇಟ್ ಸ್ಟೇಸ್ ವಿತ್ ಯು. ಸಕ್ಸಸ್ ನಿಮ್ಮ ಹತ್ರ ಜಾಸ್ತಿ ದಿನ ಇರುತ್ತೋ ಇಲ್ವೋ, ಸೋತ್ರೆ ಮಾತ್ರ ಅದು ಮಾತ್ರ ಯಾವಾಗಲೂ ಜೊತೆಗೆ ನಿಮ್ಮ ಇನ್ನೂ ಹೆಚ್ಚು ಕಾಲ ನಿಮ್ಮ ಹತ್ರ ಉಳಿಯುತ್ತೆ ಅಂತ. ನಿಮಗೆ ಸೋಲುಗಳು ಹೇಳ್ಕೊಟ್ಟಿರೋ ಪಾಠಗಳು ಏನು ಸರ್? ಅವತ್ತಿಗೆ ಯಾರಿದ್ರು ನಿಮ್ಮ? ನಾನು ಏನು ಯೋಚನೆನೇ ಮಾಡ್ತಾ ಇಲ್ಲ. ಸೋತೋಯ್ತು, ಫೇಲ್ಯೂರ್ ಆಯಿತು ಅಂತ ಯೋಚನೆ ಮಾಡ್ತಾ ಇರಲಿಲ್ಲ. ಆಗಬಾರ್ದಾಗಿತ್ತು, ಆಗೋಯ್ತು, ಏನು ಮಾಡೋಕ್ಕಾಗುತ್ತೆ. ಮುಂದೆ ತೊಗೊಳ್ಳೋದಾದ್ರು ಒಳ್ಳೆ ತೊಗೊಳ್ಳೋಣ ಅಂದರೆ ಒಂದೊಂದು ಅದೇ ಒಳ್ಳೆ ಸಿಗಬೇಕಲ್ಲ, ಸಿಗಲ್ಲ ಒಂದೊಂದು ಸತಿ. ಸಿಗೋದಾ ತೊಗೊಳ್ಳೋದಾ? ಎರಡೂ ಒಂದೇ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಇದು ಹಿಸ್ಟಾರಿಕಲ್ ಫಿಲಮ್ಮು ಅಶೋಕ, ಶಾರುಖ್ ಖಾನ್ ಸರ್ ಮಾಡಿದ್ದು. ಎಲ್ಲ ಏನು ಅಂದ್ಕೊಂಡು ಅದು ನೋಡೋಕ್ಕೆ ಚೆನ್ನಾಗಿತ್ತು, ಓಡಲಿಲ್ವೇ? ಅಶೋಕ ಅಂತ ಹಿಸ್ಟ್ರಿ ಇದು ಅದಾಗತ್ತೆ ಅದೊಂದು ಸತಿ. ಜೀವನ ಚಕ್ರದಲ್ಲಿ ನಿಮ್ಮದೇ ಒಂದು ಹಾಡಿದೆಯಲ್ಲ, ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ ಅನ್ನೋ ಗೆಲ್ಲುವುದು. ಒಳ್ಳೆ ಹಾಡೋದು, ತುಂಬ ಚೆನ್ನಾಗಿದೆ ಅದು. ಈ ಥರ ಸಾಹಿತ್ಯ ಅದರಲ್ಲಿ ಇಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ರೆ, ವಿಷ್ಣು ಆಗಲಿ ಆಮೇಲೆ ರಾಧಿಕಾ ಆಗಲಿ. ಅದು ಮೊದಲು ತಮಿಳಲ್ಲಿ ಪಿಕ್ಚರ್ ಬಂದಿತ್ತು, ನಲ್ಲವನಕ್ಕೂ ನಲ್ಲವನ್ ಅಂತ. ಅದರಲ್ಲಿ ಏನಾಯಿತು ಅಂದರೆ, ಮೊದಲು ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೆ ನಾನು, ಪ್ರೀತಿ ವಾತ್ಸಲ್ಯ ಅಂತ. ಈ ಟ್ರಯಲ್ ಫಾರ್ 100 days. ಸ್ನೇಹಿತರೆ, ಎಸ್, ಯು ಆರ್ ರೈಟ್. ಭಾಳ ಎಲ್ಲ ಹೇಳ್ತಿರಲ್ಲಮ್ಮ ನೀವು. ಅಷ್ಟು 18 ವರ್ಷ ರೆಟ್ರೋ ಸವಾರಿನೇ ಮಾಡಿರೋ ಪ್ರತಿಫಲ ಸರ್ ಇದು. ಹೌದು ಕರೆಕ್ಟ್. ಅದು ಅಷ್ಟೇ. ಅದು ಇಂಟ್ರೊಡ್ಯೂಸ್ ಮಾಡುವಾಗಲೇ ಆಡಿಯನ್ಸ್ನ ಇಂಟ್ರೊಡ್ಯೂಸ್ ಮಾಡುವಾಗ ಒಬ್ಬ ನಾಯಕನಿಗೆ ಈ ಥರ ಟ್ರೀಟ್ ಮಾಡಬೇಕು ಅಂತಲೇ ಸ್ನೇಹಿತರೆ ಅಂತ ಇದು ಮಾಡಿದ್ದೆ. ಸೊ ಇದು ಒಂದು ಹಾಡುಗಳು ಏನೇನು ಬೇಕಾದ್ರೂ ಎತ್ಕೊಂಡು ಹೋಗುತ್ತೆ. ಇದು ಆಯಿತು. ಈ ಜೀವನ ಚಕ್ರದಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಮನೋಜ್ಞವಾದ ಅಭಿನಯ ಇಬ್ಬರದು ಕೂಡ, ರಾಧಿಕಾ ಆ್ಯಂಡ್ ಇವರು. ಅದು ಹೇಳ್ತಾ ಇದ್ದೆ ನಾನು,